ಏನು ಬದುಕುಗಳು ಮುಗಿಯಂಗ ಇಲ್ಲಿ ಬಿಡ ಏಟ್ ಮಾಡಿದ್ರೂ ರೊಟ್ಟಿ ಒಂದು ಮಾಡಿ ತೆಗೆದು ಬಿಡ್ತಾನೆ. ಒಂದಿಟ್ಟು ಪುಡಿ ಚಟ್ನಿ ಮಾಡಿ ಏನಾರ ಒಂದಿಟ್ಟು ಉಂಡಿ ಪಂಡಿ ಕಟ್ಕೊಣ ಅಂತ ಅನ್ಕೊಂಡಾನಿ. ನೋಡೋಣ ಏನಾಕತ್ತಾನ. ಇವ್ರೇನು ಹೊಲಕ್ಕೆ ಹೋದಾರು ಬಂದ್ರು ನೋಡು. ದೌಡ್ ಬರ್ತಾನೆ ನೋಡೋಣ ಒಂದಿಟ್ಟು ಇವನ್ನ ಕಿತ್ಕೊಂಡ್ಬರ್ತಾನೆ ಅಂತ ಅಂದ್ರೆ ಹೇಳಿದ್ದೆ ನಾನು. ಮುಳುಗಾಯಿ ಇವು ಹೊಲದಾಗ ಸಿಕ್ಕರ ತೊಗೊಂಬರ್ರಿ, ಒಯ್ಯಕ್ಕೆ ಚಲೋ ಆಕತಿ, ಪಲ್ಯ ಗಿಲ್ಲೆ ಮಾಡ್ಕೊಳ್ಳೋಣ ಅಂದ್ರೆ ಬ್ಯಾಡ 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 ಅಂತ ಆಕಿ ಜ್ಯೋತಿ. ನೋಡೋಣ ನಿಂದ್ರೆ ಏನೇನು ತೊಗೊಂಬರ್ತಾರ ಎಲ್ಲ ಒಂದ್ರಾಗ. ಪಲ್ಯ ಅದನ್ನ ಬೆಳಗ್ಗೆ ಮುಂಜಾನೆ ಮಾಡ್ಕೋಬೋದು, ರೊಟ್ಟಿನ ಸುಟ್ಕೊಂತ ನಿಂದ್ರದಾಗಂಗಿಲ್ಲ ಅಂತಂದು ಈಗ ಕುಂತೆ ನಾನು. ಅದು ನಾದಿಕ್ಕೆ ದೊಡ್ಡದಾತು, ದೌಡ್ ದೌಡ್ ಮಾಡಿ ತೆಗೆದು ಬಿಡ್ತಾನ ತಗ. ಚಿಗವ ಚಿಗವ ಶ್ರುತಿನ ಯಾರ ಬಂದ್ರ ಶ್ರುತಿ ಬಾರ ಬಾ ಒಳಗೆ ಬಂತಡಿ ಮನ್ಯಾಗದೀಯ. ಎಲ್ಲಿ ಹೋಗ್ಲೇವ ಬಾ ಒಳಗೆ. ಭಾಳ ದಿವಸಕ್ಕೆ ಬಂದ್ಬಿಟ್ಟು ಬಿಡವ ಇವಾಗ ನೆನಪಾಗೇನೇನು ಈ ಚಿಗವ್ ನಿನಗೆ. ಎಷ್ಟು ದಿವಸ ಆತು ಕಿ ಮಾನ್ಸ ಊರಿಗೆ ಓದ್ ಸುಟ್ಟು ಒಟ್ಟ ಇತ್ಲಾಗ ಇದ್ದದ್ದಿಲ್ಲ ನೀನು. ಅದ ಮತ್ತು ಅಕ್ಕದ್ದಿಲ್ಲ ಬೇ ಅದಕ್ಕೆ ಬಂದದ್ದಿಲ್ಲ. ಇನ್ನು ಯಾವಾಗ ಬರ್ತಾಳೆ ಹೇಳಕ್ಕ? ಬರೋಣ ಅಂತ ಅನ್ಕೊಂತಿದ್ದೆ. ಕುಡಿದ್ದೆ ಇಲ್ಲ ನಾನು ಸಾಲಿಗೆ ಹೋಗ್ರತ್ಲೆ ಹೊತ್ತಾಕತ್ತೆ. ಅವ ಕತ್ಲದಾಗ ಏನೋಕಿದಿ ಅಂತದ್ಲು, ಬರೋಕ್ಕಾಗಿದ್ದಲ್ಲ. ಅದಕ್ಕೆ ಇವತ್ತು ಸುಟ್ಟಿ ಕೊಟ್ಟಿದ್ರು ಸಾಲಿ, ಅದಕ್ಕೆ ಬಂದಿದ್ದು ನಾನು. ಏನು ಮಾಡಾಕತ್ತಿ ಚಿಗವ? ಏನಿಲ್ವಾ, ರೊಟ್ಟಿ ಮಾಡಾಕತ್ತಿದ್ ನೋಡು. ನಿಮ್ಮ ಅಕ್ಕರ ಮನೆಗೆ ನಾಳೆ ಊರಿಗೆ ಹೊಂಟೇನಿ, ಬರ್ತೀಯೇನ ನೀನು? ಹೌದಾ, ಈಗ ಹೊಂಟಿ ಅಕ್ಕವ್ರ ಮನೆಗೆ? ಹೌದು, ಮಾನ್ಸಕ್ಕೆ ಹೋಗಿ ಎಷ್ಟು ದಿವಸ ಆಯ್ತು ಇನ್ನೂ ಬಂದಿಲ್ಲಕ್ಕಿ. ಮತ್ತು ಕಾಲೇಜ್ನಾಗ ಆಕಿಗೆ ಇದನ್ನು ಕೊಟ್ಟಾರೇನು ಪರ್ಮಿಷನ್ ಈಗ ಹೋಗಾಕ? ಕಾಲೇಜ್ನಾರ ಸುಟ್ಟಿ ಕೊಟ್ಟದ್ದಕ್ಕಿಗೆ, ಹಂಗಾಗಿ ಹೋಗ್ಯಾಳಕಿ. ಪರೀಕ್ಷೆ ಏನೋ ಮುಂದೆ ಹಾಕ್ಯಾರಂತವ, ಏನ ಇದ್ರು ದೊಡ್ಡರವು ಪರೀಕ್ಷೆ ನಡೆದವಂತ, ಹಂಗಾಗಿ ಇವರು ಮುಂದೆ ಹಾಕ್ಯಾರ. ಅದಕ್ಕೆ ಇನ್ನೊಂದು ದಿವ್ಸ ಇದ್ದು ಬರ್ತಾನೆ ಅಲ್ಲ, ಹಂಗಾಗಿ ಸುಮ್ಮನೆ ನಾವು. ಅದಕ್ಕೆ ನಾಳೆ ಹೋಗಿ ಕರ್ಕೊಂಬರ್ಬೇಕು, 4 ದಿವಸ ಇದ್ದು ಬಾ. ಮತ್ತು ಬರಂಗಿದ್ರೆ ಹೋಗ್ಬರಣ. ಅಯ್ಯೋ ಅಲ್ವೇ, ಅವ್ವ ಹೊಡೆದ ಬಿಡ್ತಾಳ. ನಾ ಏನಾರ ಬಂದೆ ಅಂದ್ರೆ ಸಾಲಿನ ನಂದೇನು ಸುಟ್ಟಿ ಇಲ್ಲ, ಐತಿ ಹೋಗ್ಬೇಕು ನಾನು. ನಾನು ಹಂಗೆ ಬಂದೆ. ಏನು ಮಾಡಾಕತ್ತಿ? ರೊಟ್ಟಿ ಮಾಡಾಕತ್ತೀನ? ಕುಂದ್ರು ಉದೈಕಾಗೇನಿ. ನಿಮ್ಮ ಅಕ್ಕ ಓದೈಕೆ ಅಲ್ಲೇ ಆದ್ಲ, ಹಂಗಾಗಿ ನಿಮ್ಮವ್ವ ಏನು ಮಾಡಾಕತ್ತಿದ್ಲ? ಇಲ್ಲ ಹೋಗ್ಬೇ, ನಾನು ಇದು ಖಾಲಿಯಾಗಿತ್ತು ನನ್ನ ಪೆನ್ಸಿಲ್ ಬರೆಯಾಕ, ತೊಗೊಂಬರ್ನ ಅಂತ ಅಂಗಡಿಗೆ ಹೊಂಟಿದ್ನೆ. ಹಂಗಾಗಿ ಮತ್ತೆ ಕಾಕ ಕಾಣ್ತು ಹೊರಗೆ. ಅದಕ್ಕೆ ತಡಿ ಮಾತಾಡಿಸಿ ಹೋದ್ರಾತು. ಕೇಳಿದೆ ಅದಾಳ ಹೋಗಿ ನಿಮ್ಮ ಚಿಗೋ ಒಳಗದಾಳ ಅಂತ ಹಂಗಾಗಿ ಬಂದೆ. ನಿಮ್ಮ ಕಾಕ ಅಲ್ಲಿ ಹೊರಗೈತೇನು? ಒಳಗೆ ಬಂದಿಲ್ಲಿನ ಈಗ ಬಂದ್ರ ಏನು? ಕಾಕ ಹೊರಗಿತ್ತಲ್ಲ, ಈಗ ಬಂದತನ. ಏನೋ ಇದನ್ನು ಮಾಡಾಕತ್ತಿತ್ತ, ಅವನು ಸಾಮಾನುಗಳು ಯಾವ್ಯಾವ ಹೊಲ್ದಾಗಿ ನಾವು ಇಡಾಕತ್ತಿತ್ತಲ್ಲಿ ಇದ್ರಾಗ ಮುಂದೆ ನ್ಯಾಮನೆ ಅಂತಲ್ಲಿ. ಅದಕ್ಕೆ ನಾನು ಕೇಳಿದೆ ಅದಾಳ ಹೋಗು ಅಂತ, ಹಂಗಾಗಿ ಬಂದೆ. ಅವ್ವ ಮನ್ಯಾಗಿದ್ಲು, ಹೊಲಕ್ಕೆ ಹೋಗಿದ್ದಲ್ಲಿ ಇವತ್ತು ಮನ್ಯಾಗ ಇದ್ಲು ಅವ್ವ. ಹೌದೇನು? ಯಾಕೆ ಹೊಲಕ್ಕೆ ಹೋಗಿಲ್ಲ? ನಿಮ್ಮ ದಿನ ಇದು ಚಲೋ ಹೋಗಿಲ್ಲ ನಸುಗಿ. ಅಪ್ಪ ಒಕ್ಕತಿ ದಿನ ಒಕ್ಕತ್ತಪ್ಪ, ಅವ್ವ ಹೋಗಿಲ್ಲ ಇವತ್ತು. ಯಾಕೆ ಮನ್ಯಾಗಿತ್ತು. ನಾನು ಮತ್ತು ಸಾಲಿ ಸುಟ್ಟಿ ಇತ್ತಲ್ಲ ಮನ್ಯಾಗಿದ್ನಲ್ಲ. ಅವ್ವ ಬ್ಯಾಡವ ನೀನು ಬೇಕಿನ್ನು ಬಿಟ್ಟು ಏನು ಹೋಗ್ಲಿ, ನಾವು ಅಲ್ಲಿ ತಗೋ ಇವತ್ತು ಹೋಗೋದಿಲ್ಲ ಅಂತಂದು ಅವು ಮನ್ಯಾಗಿತ್ತು. ಹೌದೇನು? ನಾಳೆ ಅಡುಗೆ ಎಲ್ಲ ಮಾಡ್ಕೊಂಡಕ್ಕೇನು ಚಿಗವ? ಹ್ಞೂನ್ವಾ, ನೋಡು ಅದಕ್ಕೆ ಈಗ ರೊಟ್ಟಿ ಮಾಡಿಟ್ಕೊಳಕತ್ತಾನೆ. ಬೆಳಗ್ಗೆ ಓಟು ಒಮ್ಮೆರೆ ವಜ್ಜಿ ಆಗ್ಬಿಡ್ತತ್ವ. ನಿಮ್ಮ ಕಾಕಾಗ ಹೇಳಿ ನಿಮ್ಮ ಮುಳುಗಾಯಿ ಅವನು ತೊಗೊಂಬರಕ. ಒಂದಿಷ್ಟು ಹೊಲದಾಗ ಮೆಂತ್ಯ ಸೊಪ್ಪು ಹಾಕಿದ್ವಿ ನಾವು, ಹಾಗಾಗಿ ಸೊಪ್ಪು ಅದು ಇತ್ತ ತೊಗೊಂಬರ್ರಿ. ಇದು ಮುಳುಗಾಯಿ ಎಣ್ಗಾಯಿ ಒಂದಿಟ್ಟು ಇದಕ್ಕೆ ಏನದು ಮಡಕೆ ಕಾಳು ಪಲ್ಯ, ಕಾಳು ನೆನೆ ಹಾಕಿದ್ನವ, ಅವು ಅದಾವ ಪಲ್ಯ ಮಾಡಿ. ರೊಟ್ಟಿ ಅದು ಓಟು ಒಮ್ಮೆರೆ ಆಗಂಗಿಲ್ಲ, ಬೆಳಗ್ಗೆ ಒಂದಿಟ್ಟು ಮೊಸರು ಬಿತ್ತಿ ಅದನ್ನ ಮಾಡ್ಕೋಬೇಕು. ಓಟು ಒಮ್ಮೆರೆ ಮಾಡ್ಕೊಳಕ್ಕಾಗಲ್ಲ ಅಂದು ಈಗ ಒಂದಿಷ್ಟು ರೊಟ್ಟಿ ಬಡ ತೆಗೆದ್ಬಿಟ್ಟೆ ಅಂದ್ರೆ ಈಗ ಉಣ್ಣಾಕ ಹಾಕವು ಅಥವಾ ಬೆಳಗ್ಗೆ ಒಯ್ಯಕ್ಕೆ ಹಾಕವು ಅಂದು ಕುತ್ಕೊಂಡನವ. ಇನ್ನೊಂದು ನಾಚಿಕೆ ಐತೆ ನೋಡು. ಆತು ತಗೋಚಿಗವ, ನಾನು ಹೋಗ್ಕನಿ. ನಂದು ಏನೋ ಬರೆಯೋದೈತೆ, ಪೆನ್ಸಿಲ್ ತಗೊಂಡು ಹೋಗ್ಕ. ನಾನು ಅಲ್ಲೇ ಅಂಗಡಿಗೆ ಹೋಗ್ಬೇಕು, ಅಂಗಡಿಗೆ ಹೋಗಿ ಪೆನ್ಸಿಲ್ ತೊಗೊಂಡು ಹೋಗ್ಕನಿ. ಹುಡುಗಿ ಕುಂದ್ರು ಹೋಗಂತೆ ಅಂತ ಚಾ ಏನಾರ ಮಾಡ್ತಾನೆ. ಹಿಂಗೆ ಬರ್ತಿದ್ದಿ, ಹಿಂಗೆ ಹುಡು ಓಡ್ತಿದ್ದಿ, ನಿಂದ್ರಂಗಿಲ್ಲ ಏನಿಲ್ಲ. ಅಯ್ಯೋ ಯವ್ವ, ನಾನು ಎಷ್ಟು ಹಾಕೊಂಡದವು ಬರೆಯವು. ನಾ ಇಲ್ಲೇ ಕುಂತೆ ಅಂದ್ರೆ ಅವು ಬರೆಯವು ಹಂಗೆ ಕುಂದಿರ್ತಾವು ಇಲ್ವಾ? ನಾವು ಹೋಗ್ಬೇಕು. ಅಕ್ಕ ಈ ಮಕ್ಕ ಇದ್ದಾಗ ನೋಡಂಗ ಹಂಗ ಕುಂದು ಕುಸು ಪಿಸು ಹಂಗೆ ಮಾತಾಡ್ಕೊಂಡು ಕುಂದಿರ್ತಿದ್ರಿ. ನೀ ಹೋಗ್ರಲ್ಲ ಎದ್ದು ಅಂದ್ರೆ ಎಲ್ಲೆಲ್ಲಿ ಹೋಗೋದಿಲ್ಲ ನೋಡು. ಈಗ ಹಂಗ ಯಾಕವುಲ್ಲಲ್ಲ ಮಾತಾಡಕ್ಕಿಲ್ಲಲ್ಲ, ಹಂಗ ನಿಂದ್ರಂಗಿಲ್ಲ ನೋಡು, ಹಂಗೆ ಓಡ್ತಿದ್ದಿ. ಎಲ್ಲಿ ಚಿಗವ ನಾನು ನಿಂದಿರ್ತಿದ್ದಿಲ್ಲೇನು? ನಾನು ಭಾಳ ಇದು ಜಗ್ಗಟ್ಟದವು, ಅದ್ರಾಗ ಅವ್ವ ಬಾಂಡೆ ಇಟ್ಟಾಳಿಂದ ತಿಕ್ಕೆ ಕುಂದಿರ್ಬೇಕು ನೀನು ಬರೆಯಾಕ ಅಂತಂದು. ಬೆಳಗ್ಗಿದ್ದ ಅಲ್ಲಿ ನನ್ನ ಗೆಳತಿ ಮನೆಗೆ ಹೋಗಿದ್ನೆ, ಅಲ್ಲೊಕ್ಕಿದೆ ಅಂತ ಬೈದ್ಲ. ಅದಕ್ಕೆ ಬಾಂಡೆ ಓಸುನು ಇಟ್ಟಾಳಿಂದಕ್ಕೆ ತಿಕ್ಕೆ ಬರೆಯಕ್ಕೆ ಕುಂದ್ರು ನೀನು ಅಂತಂದು. ನಾನು ಬರ್ತಾನೆ ತಗೋ. ಏನು ನೋಡ್ರೆ ಏನು ಆ ಸಣ್ಣ ಹುಡುಗಿಗೆ ಹೆಂಗೆ ಬಾಂಡೆ ತಿಕ್ಕಸ್ತದ್ದಾಳಿಕಿ.
ನಮ್ಮ ಮಾನ್ಸ ಕಾಲೇಜಿಗೆ ಹೊಂಟ್ರು ಏನೇನು ಮಾಡಂಗಿಲ್ಲ. ಸಣ್ಣ ಹುಡುಗಿಗೆ ಬಾಂಡೆ ತಿಕ್ಕಾಕಸ್ತಾನೆ. ಆಡ ವಯಸ್ಸಿನಾಗ ಆಡ್ತಾವ ಹುಡ್ರು. ಬಂದತಿ ಕಾಕ ಹೊರಗೆ ಏನೋ ಇಡಾಕತ್ತಿತ್ತು ಅಂದ್ಲು. ಬಂದ್ರೆ ಏನು ಮಾಡಿದ್ರು ನೋಡ್ತಾನೆ ಅಂದ್ರು ಹೋಗಿ ಹೊರಗೆ ಆತೀವಿ ಇಷ್ಟು ರೊಟ್ಟಿನ ಇಂದಾಗ ಮಾಡ್ತಾನಂತ ತಗ. ಆತು ಓಸನು ಒಂದ್ಸೇನಿ ಉನ್ನ ಇಲ್ಲೇ ಇರ್ವಲ್ವಕ್ಕ ನಡಿತೈತಿ, ಏನು ಯಾರು ಹೆಂಗಿಲ್ಲ. ಅವು ಬೇಕಾದ ಹೂ ಹೊಲ್ದಾಗ ಬಿಟ್ಟು ಬಂದನಿ. ಅವ್ರು ಮತ್ತು ಕಳೆ ಪಳೆ ತೆಗಿಯವು ಕುಂಚಿಗೆ ಹೂ ಬೇಕು ಅಂತಾರೆ. ಓಸ್ ಬಿಟ್ಟು ಬಂದನಿ. ಸಿದ್ದಪ್ಪಣ್ಣ ಓಸ್ ಇಸ್ಕೊಂಡು ಹೋಗಿದ್ದ, ಅವನೇನು ಕೊಟ್ಟಿಲ್ಲ. ನಮಗೂ ಲಕ್ಷ್ಯ ಆಗಂಗಿಲ್ಲ ಏನಿಲ್ಲ. ಮತ್ತು ಕಳೆದವು ಅಂತಂದು ಹೊಸವು ತೊಗೊಳೋದಕ್ಕತಿ. ಯಾರಿಗೆ ಏನು ಕೊಡೋದು ಬೇಡ ತಗ, ಇದು ಮಾಡೋದು ಬೇಡ ಅನ್ನಿಸ್ತತಿ. ಇಲ್ಲೇ ನಿಂತಾರೆ ಇವರು. ಓಸು ಸಾಮಾನು ಊರಿಗೆ ಹೊಂಟತ್ತಲ್ಲ ಎತ್ತಿಡಾಕತ್ತದ್ರನ. ಹೌದು ಬಿಡು, ಚಲೋ ಆತು. ಇಲ್ಲಕ್ರೆ ಮತ್ತೆ ಇಲ್ಲಿ ಅವರು ಹಿಡ್ಕೊಂಡೋಗಿ ಇವ್ರು ಹಿಡ್ಕೊಂಡೋಗಿ ಸಾಮಾನು ಎಲ್ಲಿ ಇದು ಮಾಡ್ತಿದ್ರನ ರೀ. ಅವು ಸಾಮಾನುಗಳು ಓಸು ಅಲ್ಲೇದಲ್ಲೇ ಅಕ್ಕ ಹೊಲ್ದಾಗ ದಿನ ಹೊಂಟ್ರೆ ಏನಾಗಂಗಿಲ್ಲ. ಮತ್ತು ಊರಿಗೊಂದು ಹೋಗೋದೈತಲ್ಲ, ಸುಮ್ಮನೆ ಅಲ್ಲಿ ಅದಕ್ಕೆ ಇಡೋದು. ಅವ್ರ ಕೂಲಿ ಆಳುಗಳು ಒಂದೆರಡು ಸಾಮಾನು ಇಡ್ರಣ. ಇವು ಕುಂಚಿಗೆ ಅವನು ಇಟ್ಕೊಂಡಾರ ಕಳೆ ಪಳೆ ತೆಗಿಯಾಕ ಬೇಕಕ್ಕ ಒಂದು. ಹೌದೇನು? ನಾನು ಈಕಿ ಬಂದದ್ಲಿ ಈಗ ಶ್ರುತಿ. ಆಕಿ ಏನಂದ್ಲು, ಕಾಕ ಹೊರಗ ಐತಿ ಚಿಕ್ಕಮ್ಮ ಏನೋ ಮಾಡಾಕತ್ತೈತಿ ಅಂತ ಅಂದ್ಲ. ಅದಕ್ಕೆ ಮತ್ತೆ ಏನು ಮಾಡಾಕತ್ತೀರನ ಅಂತಂದು ಬಂದೆ ನಾನು. ರೊಟ್ಟಿ ಮಾಡೋದೈತೆ ನೋಡ್ರಿ ನಾನು ನಾಲ್ಕು. ನಾ ಏನು ಮಾಡಲಿ, ಅವನದ ಓಸು ಸಾಮಾನು ಇಡಕತ್ತಿದ್ದೆ. ದೌಡು ಒಂದಿಟ್ಟು ಮಾಡ್ಕೊ, ಬೆಳಗ್ಗೆ ಬೇಗ ಹೋಗೋಣಂತ 7 ಬಸ್ಸಿಗೆ. ಇಲ್ಲಕ್ರ ಏನು ಮಾಡ್ಕೊಳ್ಳೋದ ಈಗ ಮಾಡ್ಕೊಂಬಿಡು, ಬೆಳಗ್ಗೆ ಏನು ಇಟ್ಕೊಳಕ್ಕೆ ಹೋಗ್ಬೇಡ. ಆಮೇಲೆ ನನಗದು ಇತ್ತಡಿ ಮಾಡೋದು ಇದು ಇತ್ತಡಿ ಅಂತ ಹೊತ್ತು ಮಾಡಕ್ಕೆ ಹೋಗ್ಬೇಡ ನೀನು. ಅಯ್ಯಯ್ಯೋ ಅಲ್ರಿ, ಪಲ್ಯಗಳು ಈಗ ಮಾಡಿ ಇಟ್ಕೊಂಡ್ರೆ ಎಲ್ಲ ಅಳಿಸಕ್ಕ ಹೋವೇನು? ಬೆಳಗ್ಗೆ ಬಿಸಿದು ಮಾಡ್ಕೊಂಡು ಹೋಗೋಕೆ ಚಲೋ ಅದು. ಈಗ ಮಾಡಿಸಿಟ್ಕೊಂಡು ಮಾಡಿ ಇಟ್ಕೊಂಡ್ರೆ ಅದೇನು ರುಚಿ ಆಕತ್ತೇನು? ತಂಗ್ಳದೇನು ತೊಗೊಂಡು ಹೋಗೋದು? ಬೆಳಗ್ಗೆ ಬಿಸಿದು ಮಾಡ್ಕೊಂಡು ಹೋದ್ರೆ ಏನಾಗಂಗಿಲ್ಲ. ಸುಮ್ಮನೆ 7ರದ್ದು ಸಿಗ್ಲಿಲ್ಕರ 9ರ ಗಾಡಿಗೆ ಹೋದ್ರೆ ಆತು. ಇದು ಹಿಂಗೆ ಮಾಡ್ತೀನಿ ನೋಡಿ. ಒಟ್ಟು ನೀನು ಹೇಳಿದ್ದಕ್ಕೆ ಹ್ಞೂ ಅನ್ನಂಗಿಲ್ಲ. 7ರ ಗಾಡಿಗೆ ಹೋದ್ವಿ ಅಂದ್ರೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಇರ್ತಾವಿ, ನಡಿತೈತಿ. ಮತ್ತು 9ರ ಗಾಡಿಗೆ ಹೋದ್ವಿ ಅಂದ್ರೆ ಒಂದು ಅಕ್ಕತ್ ನೋಡಿ ಹೋಗತ್ಲಿ. ಚಲೋ ಆಯ್ತು ಬಿಡ್ರಿ. ಚಲೋನ ಅಲ್ಲ, 1ಕ್ಕೆ ಹೋದ್ವಿ ಅಂದ್ರೆ ಉಣ್ಣ ಹೊತ್ತಿಗೆ ಹೋಗ್ತೀವಿ, ಒಳ್ಳೆ ಉಣ್ತಾರ ಎಲ್ಲ ನೀಡ್ಕೊಂಡು. 11ಕ್ಕೆ ಹೋದ್ವಿ ಅಂದರೆ ಮತ್ತು ಅದನ್ನ ಬಿಸಿ ಮಾಡಿ ನೀಡ್ಬೇಕಾ? ಒಳ್ಳೆ 9ರ ಗಾಡಿಗೆ ಹೋದ್ರೆ ಸುಮ್ಮನೆ ರೀ. ಒಂದು 2-3 ಥರದ ಪಲ್ಯ ಮಾಡೋದು ಏನು ಲೇಟ್ ಆಗಂಗಿಲ್ಲ. ಶೇಂಗಾವನ್ನು ಹುರಿದಿಡ್ತಾನೆ, ಬೆಳಗ್ಗೆ ಒಂದು ಪುಡಿ ಚಟ್ನಿ ಅದನ್ನ ಮಾಡ್ತಾನೆ. ಆತು ತಗೊಂಬಾರ, ಏನಾರ ಮಾಡ್ಕೊ ನೀನು. ಹೋಗಿ ಮತ್ತು ಏನೇನೈತಿ ಎಲ್ಲ ಜೋಡಿಸ್ಕೊ. ಇದನ್ನ ಮುಳುಗಾಯಿ ಕಿತ್ಕೊಂಬಂದಿತ್ತು ನೋಡಿ, ಒಳಗಿಟ್ಟು ಬಂದ ಅಲ್ಲೇ ಇದ್ರಾಗ. ಚಲೋ ಇದಾವೆ ನೋಡು ಮುಳುಗಾಯಿ. ಎಣಗಾಯಿ ಮಾಡ್ತೀಯ ಹುಳುಗಾಯಿ ಮಾಡ್ತೀಯ ನೋಡಿದೆ ನಾನು. ಅದನ್ನ ಮುಳುಗಾಯಿ ತೊಗೊಂಬರಕ್ಕೆ ಹೇಳಿ ತಂದಿರಲ್ಲ ಅಂತ ಅನ್ಕೊಂಡೆ. ಇದು ಕೊತ್ತಂಬರಿ ಸೀಡು ಅಂತಟು ಇತ್ತದು ಹೊಲ್ದಾಗ ಇತ್ತ. ಇದು ಹರ್ಕೊಂಬಂದಿರಲ್ಲ ಮೆಂತ್ಯ ಸೊಪ್ಪು, ಅದು ಕೊತ್ತಂಬರಿ ಇತ್ತು ಅನಿಸ್ತೈತೆ. ಅಲ್ಲಿ ಸೈಡಿಗೆ ವಾರಿಗೆ ದಿಂಡಿಗೆ ಹಾಕಿದ್ವಲ್ಲ, ಅದು ಎಲ್ಲ ಯಾಕೆ ಸರಿ ಬರಲಿಲ್ಲ ಈ ಸರಿ. ಕೊತ್ತಂಬರಿ ಚೂಟ್ಗೆಂದು ಹೋಗ್ಯಾರ ಜನಗಳು. ಅದು ಅಲ್ಲೇದಲ್ಲಿ ಇದಾದಂಗಾಗಿತ್ತು. ಕೊತ್ತಂಬರಿ ಇಲ್ಲ ಅಲ್ಲಿ ಎಲ್ಲೂ ದಂಡಿಗೆ. ಮುಂಚಾಗ ಹೇಳಿದ್ದೆ ಅಂದ್ರೆ ಮುಂದೆ ಬಾಜು ಹೊಲ್ದಾಗ ಹರ್ಕೊಂಬರ್ತಿದ್ದೆ. ಏನು ಅಂತ ಕೊತ್ತಂಬರಿ ಕಿತ್ಕೊಂಡ್ರೆ ಏನು ಬೇಡ ಅಂತಂದ್ರೆ ಹರ್ಕೊಂಬರ್ತಿದ್ದೆ. ಇಲ್ಲಿ ತಗೋರಿ, ಬೇಡ ಐತಿ ಈಗ ನೋಡೋಣ. ಮತ್ತು ಮುಂಚೆಲಿ ಬೇಕಂದ್ರೆ ಇಲ್ಲೇ ಇವ್ರಂತೆಲ್ಲ ಇಸ್ಕೊಂಡ್ರೆ ಆತ. ಶೇರಕ್ಕನಂತೆಲ್ಲ ಇಸ್ಕೊಂತಾನೆ, ಕೊಡ್ತಾಳೆ ಆಕೆನು. ನಾನು ಮತ್ತು ನೀವು ಎಲ್ಲ ಕಾಯಿಪಲ್ಲೆ ಅದು ಜಗ್ಗಟ್ಟು ಸೊಪ್ಪು ಗಿಪ್ಪು ಕಿತ್ಕೊಂಬಂದಾಗ ಕೊಟ್ಟಿರ್ತಾನೆ. ನಾನು ಕೊಡ್ತಾಳೆ ಅಂತ ತಟ್ಟಗೆ ಬೇಕಂದ್ರೆ ಇಸ್ಕೊಂತಾನೆ. ಐತಿ ಈಗ ನೋಡೋಣ. ಮತ್ತು ಬೇಕಾದ್ರೆ ಒಂದಿಟ್ಟು ಶೇಂಗಾ ಉಂಡೆ ಕಟ್ಗೆಣ ಅಂತ ಮಾಡೀನಿ. ಕೊಬ್ಬರಿ ಜಗ್ಗಟ್ಟು ಐತಿ. ಕಾಯಿ ಒಣಗ್ಯವ ಸುಮ್ಮನೆ ಕೆಟ್ಟಕ್ಕವು ಕಾಯಿಗಳು. ಸುಮ್ಮನೆ ಉದುರಿಸಿಟ್ಟಿರಿ. ಅದಕ್ಕೆ ಒಂದಿಟ್ಟು ಕೊಬ್ಬರಿ ಹೋಳಿಗೆ ಮಾಡ್ಕೊಂಡ್ಬಿಡ್ತಾನೆ ರಾತ್ರಿನ. ಬೆಳಗ್ಗೆ ಏನಿಲ್ಲ 2 ಥರದ ಪಲ್ಯ ಅಷ್ಟೇ ಇಟ್ಕೊಂತಾನೆ. ಪುಡಿ ಚಟ್ನಿ ಅದನ್ನೆಲ್ಲ ಮಾಡ್ಕೊಂಡು ರೊಟ್ಟಿ ಆದಂಗೆ ಆತು. ಇನ್ನೊಂದು 4 ಅಕ್ಕವನ್ನ ರೊಟ್ಟಿ ಮಾಡಿ ತೆಗೆದು ಬಿಡ್ತಾನೆ. ಅದಕ್ಕೆ ಅದನ್ನ ತೆಗೆದು ಉಂಡೆ ಕಟ್ಟಕ್ಕೆ ಕುಂದಿರ್ತಾನೆ. ಉಂಡಿದು ಒಂದು ಸ್ವಲ್ಪ ತಡ ಆಕತಿ. ಶೇಂಗಾ ಹುರಿದು ಮತ್ತು ಅವನೊಂದಿಟ್ಟು ಚಪ್ಪರಿಸಿ ಒಂದಿಟ್ಟು ಉಂಡೆ ಕಾಯ್ದೆ ಶೇಂಗಾನ ಒಂದಿಟ್ಟು ಉಳು ಮಾಡ್ಕೋಬೇಕು. ಒಂದು ಸುತ್ತು ಹಂಗೆ ಕಲ್ಲಿನಾಗ ನುಣ್ಣು ಮಾಡ್ಕೊಂಡು ಆಮೇಲೆ ಉಂಡೆ ಕಟ್ಟಬೇಕು. ಮತ್ತು ಆಯ್ತು ತಗೋ, ಮಾಡ್ಕೊ ಹೋಗು. ಮತ್ತು ದೌಡ ಎದ್ದು ಹೋಗೋಣಂತ ನಾಳೆ ಬೆಳಗ್ಗೆ. ಆಯ್ತು ತಗೋರಿ. ಏನು ಹೆಣ್ಮಕ್ಳಿಗೆ ಮಕ್ಳ ಮನೆಗೆ ಹೊಂಟಿವಿ ಅಂದ್ರಂಗ ಕೈ ಕಾಲು ಭೂಮಿ ಮೇಲೆ ಅಂದ್ರಂಗ ಇಲ್ಲಿ ಬಿಡು. ಏನು ಯಾವಾಗ ಹೋಗಿ ನೋಡ್ತೇವೆ, ಯಾವಾಗ ಮುಡ್ತೇವೆ, ಮಾಡಿದ್ದು ಯಾವಾಗ ಒಟ್ಟು ತಿನ್ನಿಸ್ತೇವೆ ಉಣಿಸ್ತೇವೆ ಅನ್ನಿಸ್ತತಿ. ಮಾಡ್ಕೇವರ್ಲಕ್ಕ ಏನು ಕಾಯಿಪಲ್ಯಕ್ಕೆ ಬರ ಇಲ್ಲ, ಇದಕ್ಕೆ ರೇಷನಿಗೆ ಬರ ಇಲ್ಲ. ಏನು ಮಾಡಿದ್ರೆ ಏನು ಮಕ್ಳಿಗೆ ಮಾಡಿದ್ರೆ ಮನೆ ಮಕ್ಳಿಗೆ ಮಾಡಿದ್ರೆ ಎಲ್ಲಿ ಹೋಗತಿ. ಮಾಡಿದ್ರೆ ಮಾಡುವಲ್ಲಕ್ಕ ಆಕಿ ಖುಷಿಗೆ ಮಾಡ್ತಾಳೆ, ಬ್ಯಾಡ ಅನ್ನಕ್ಕೆ ಹಂಗಿಲ್ಲ.
ನಾನೇನು ತ್ರಾಸ ಆಕತಿ ಒಬ್ಬೇಕಿಗೆ ಓಟು ಮಾಡೋದು ಅಂತ ಅಂತಾನೆ ಹೊಲಕ್ಕೆ ಬುತ್ತಿ ಕಟ್ಟ ಮುಂದೆ ಒಂದೊಂದ್ಸರಿ ಅಯ್ಯೋ ಬ್ಯಾಸರ ಮಾಡ್ಕೊಳಕಿ ಅಯ್ಯೋ ಅಷ್ಟು ಮಂದಿಗೆ ಎಲ್ಲಿ ಮಾಡ ಹಾಕ್ಲಿ ಅಂತ ಮಾಡ್ತಾಳೆ ಮಾಡ್ತಾಳೆ ಮತ್ತೆ ಮ್ಯಾಲೊಂದು ಇದು ಅಯ್ಯೋ ಅಷ್ಟಕ್ಕೊಂದು ಜನ ಆಕತಿ ಸಾಕಾಕತಿ ಮಗಳು ಕರಸು ಮಾಡು ಅಂತಾಳೆ. ಈಗ ನೋಡಿ ಹೆಂಗೆ ಮಗಳ ಮನೆಗೆ ಹೋಗಾಕ ಎಲ್ಲ ಎಲ್ಲಿ ಉಂಡಿ ಪಂಡಿ ಎಲ್ಲ ಕಟ್ಕೊಳಕತ್ತಾಳ. ಶೇಂಗಾ ಒಂದು ಜಮಾಯಿಸಿದಾವ ಏನು ಬೆಳಿತೇವೆ ಕೊಳಂಗಿಲ್ಲ ಜಮಾಯಿಸಿದಾವಲ್ಲ ದೌಡ್ ಉಂಡಿ ಕಟ್ಕೊಂಡ್ಬಿಡ್ತಾಳೆ ಶೇಂಗಾ ಉಂಡಿ. ಕೊಬ್ಬರಿನ ಕಾಯಿ ಬೇಕಾದಷ್ಟು ತೆಂಗಿನಕಾಯಿ ಗಿಡಗಳು ಅದಾವು ಮತ್ತು ಇನ್ನೇನು ತುಪ್ಪ ಒಂದು ಕೊಳ್ಳೋದು ಅದು ಯಾಕೆ ಈ ಸರಿ ಆಕಳ ನೆಟ್ಟಗೆ ಹಾಲು ಕೊಡುವಲ್ದು ಬೆಣ್ಣೆ ಪಣ್ಣಿ ಮಾಡಿ ಅದ್ರಾಗ ತುಪ್ಪ ಮಾಡ್ಕೊಂಡ್ಬಿಡ್ತದ್ಲು ಬಿಡು ಅದನ್ನೂ ಒಂದು ಅದು ಯಾಕೆ ನೆಟ್ಟಗೆ ಹಾಲು ಕೊಡುವಲ್ದು. ದೌಡ್ ಹೋಗಿ ಒಂದು 2 ದಿವ್ಸ ಇದ್ದು ಮಾನ್ಸನ್ ಕರ್ಕೊಂಡು ಬಂದ್ಬಿಟ್ರೆ ಮುಗಿದೋತತ್ತಾಗ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೆ ನೋಡ್ರಿ. ಕತೆಗಳಿಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕತೆಗಳು ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಹೈಪ್ ಮಾಡಿರಿ. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ನೋಡಾಕತ್ತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ಕತೆಗಳನ್ನ ನೋಡ್ರಿ. ಇಷ್ಟ ಆಗಕತ್ತವ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ನಿಮ್ಗೆ ಏನೋ ಅನಿಸಿಕೆ ಇದ್ರೂ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಕೇಳ್ಕೊಳಕತ್ತೀವಿ ರೀ. ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತಾವ್ರಿ.